ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮುಖ್ಯಮಂತ್ರಿ ಆಗಲೇಬೇಕೆಂಬ ಕೂಗು ಬಹಳಷ್ಟು ಕೇಳಿ ಬರ್ತಿದೆ. ಪರಮೇಶ್ವರ್ ಅವರು ಸಿಎಂ ಆಗಲೇಬೇಕು ಅಂತ ಉದ್ಯಮಿ ಎಂಎಂ ಸುರೇಶ್ ರಾಜ್ ಅವರ ನೇತೃತ್ವದಲ್ಲಿ ದೊಮಲೂರು ಬಳಿ ಇರುವಂತಹ ಶ್ರೀ ವೆಂಕಟೇಶ್ವರ ದೇವಸ್ಥಾನದಲ್ಲಿ ದೇವರಿಗೆ ಮುಡಿ ಕೊಡುವ ಮುಖಾಂತರ ಹಾಗೆ ಉರುಳು ಸೇವೆ ಮಾಡುವ ಮುಖಾಂತರ ದೇವರ ಬಳಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಈ ಕುರಿತಾದ ಪ್ರತ್ಯಕ್ಷ ವರದಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ಸುನೀಲ್ ಅವರು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ರಾಜ್ಯ ರಾಜಕೀಯದಲ್ಲಿ ಬಹಳಷ್ಟು ಈಗಾಗಲೇ ಚರ್ಚೆ ವ್ಯಕ್ತವಾಗ್ತಾ ಇರುವಂಥದ್ದು ಮುಂದೆ ಇರುವಂತಹ ಯಾರು ಸಿಎಂ ಆಗಬೇಕಂತ. ಸೊ ನಮ್ಮ ಜೊತೆ ಮತ್ತೊಬ್ಬರು ಇದ್ದಾರೆ, ಮಾತಾಡ್ಸ್ತಾ ಹೋಗುವ. ಸರ್, ಈಗಾಗಲೇ ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯ ಹೊಂದಾಣಿಕೆಯಲ್ಲಿ ಹೋಗಬೇಕಂತ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ನಿಮ್ಮ ಪ್ರಕಾರ ರಾಜ್ಯ ರಾಜಕೀಯ ನೀವು ನೋಡ್ತಾ ಇದ್ದೀರಾ, ಯಾರು ಆಗಬೇಕು ಸಿಎಂ ಅಥವಾ ಸಿದ್ದರಾಮಯ್ಯ ಅವರೇ ಕಂಟಿನ್ಯೂ ಆಗಬೇಕಾ? ಮೇಡಮ್, ಇವಾಗ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಅವರು ಇದುವರೆಗೂ ಯಾವಾಗ ಅವರು ರಾಜಕಾರಣ ಸ್ಟಾರ್ಟ್ ಮಾಡಿದ್ರು ಅವತ್ತಿಂದ ಇವತ್ತಿನವರೆಗೂ ಅವರು ಒಳ್ಳೆ ರಾಜಕಾರಣ ಮಾಡ್ಕೊಂಡ್ಬಂದಿದ್ದಾರೆ. ಜನಗಳಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇಡೀ ಕರ್ನಾಟಕದ ಜನರಿಗೆ ಎಲ್ಲ ಜಾತಿ ವರ್ಗದವ್ರಿಗೂ ಅವರು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇವತ್ತಿನ ದಿವಸ ಏನಾಗಿದೆ ಅಂದರೆ ಇವತ್ತು ಬಂದ್ಬಿಟ್ಟು ಅವ್ರಿಗೆ ಅಗ್ನಿ ಪರೀಕ್ಷೆ. ಇವತ್ತು ಅವರು 2.5 ವರ್ಷ ಇರ್ತೀನಿ, ಆಮೇಲೆ ನಾನು ಬಿಟ್ಕೊಡ್ತೀನಿ ಅಂತ ಫಸ್ಟುವಾಗಿ ಕ್ಲೀನಾಗಿ ಎಲ್ರಿಗೂ ಹೇಳಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಇಡೀ ಭಾರತದಲ್ಲಿರೋ ಜನರು ಕೇಳಿಸ್ಕೊಂಡಿದ್ದಾರೆ, ನೋಡಿದ್ದಾರೆ ಮೀಡಿಯಾನಲ್ಲಿ ಎಲ್ಲರೂ. ಇವತ್ತಿನ ದಿವಸ ಏನು ಅವರು ಚಿಕ್ಕ ವಯಸ್ಸಿಂದ ರಾಜಕೀಯ ಮಾಡ್ಕೊಂಡು ಬಂದರು, ಇವತ್ತಿನ ದಿವಸ ಏನನ್ನ ಅವ್ರ ಮಾತು ತಪ್ಪಿದ್ರೆ ಮಾತು ತಪ್ಪಿದ ಮಗ ಆಗ್ತಾರೆ ಇಡೀ ಭಾರತ ದೇಶದಲ್ಲಿ, ಕರ್ನಾಟಕದಲ್ಲಿ. ಮುಂದಿನ ಎಲೆಕ್ಷನ್ ಏನೋ ಹೋದರೆ ಶೂನ್ಯ ಆಗಿಬಿಡುತ್ತೆ. ಯಾಕಂದರೆ ಅವರು ಮೊನ್ನೆ ಬಂದ್ಬಿಟ್ಟು ಗ್ಯಾರಂಟೀಸ್ ಕೊಟ್ಟರು. ಏನು ಗ್ಯಾರಂಟೀಸ್ ಕೊಟ್ಟರು ಆ ಮಾತಿಗೆ ತಕ್ಕಂಗೆ ಎಲ್ರಿಗೂ ಕೊಟ್ಟರು, ಆ ಮಾತಿಗೆ ತಕ್ಕಂಗೆ ನಡ್ಕೊಂಡ್ರು. ನುಡಿಯಂಥ ಮನುಷ್ಯ, ನಡ್ಕೊಳ್ಳೋಂಥ ಮನುಷ್ಯ ಯಾರನ್ನ ಇದ್ದರೆ ಅದು ಸಿದ್ದರಾಮಯ್ಯ ಅವರು. ಇವತ್ತೇನ ಕೊಟ್ಟಿಲ್ಲ ಅಂದರೆ ಅವ್ರ ಕೆರಿಯರು ಹಾಳಾಗತ್ತೆ, ಇಡೀ ಕರ್ನಾಟಕನಲ್ಲಿ ಕಾಂಗ್ರೆಸ್ ಅಂತೂ ಶೂನ್ಯ ಆಗೋಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತಾರೆ. ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಕಂಟಿನ್ಯೂ ಇದ್ದರೆ ಕರ್ನಾಟಕ ಸರ್ಕಾರ ಭದ್ರವಾಗಿರುತ್ತೆ, ಅಥವಾ ಅಂದರೆ ಪರಮೇಶ್ವರ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಪರಮೇಶ್ವರ್ ಅವರಿಗೆ ಕೂಡ ಸ್ಥಾನವನ್ನು ಬಿಟ್ಕೊಡ್ಬೇಕಂತ ನಿಮ್ಗೆ ಅನಿಸುತ್ತಾ? ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಕೂಡ 2.5 ವರ್ಷದ ನಂತರ ತಾನೇ ಅಂದರೆ ಮುಖ್ಯಮಂತ್ರಿ ಆಗಬೇಕನ್ನೋದು ಕೂಡ ಮಾತುಕತೆ ಆಗಿದೆ ಅಂತ ಹೇಳ್ತಿದ್ದಾರೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಮೇಡಮ್, ಈಗ 2.5 ವರ್ಷಕ್ಕೆ ಕೊಡಬೇಕಾದ್ರೆ ನವಂಬರ್ 20ನೇ ತಾರೀಕು ಮುಗ್ದಿದ್ದು 21ನೇ ತಾರೀಕಿಗೆ ಕೊಟ್ಬಿಡ್ತಾಯಿದ್ರು. ಈಗ ಏನೋ ಗೊಂದಲ ಇರೋದ್ರಿಂದ, ಏನೋ ಪ್ರಾಬ್ಲಮ್ ಇರೋದ್ರಿಂದನೇ ಕೊಡ್ತಾ ಇಲ್ಲ. ಯಾಕೆ ಕೊಡ್ತಾ ಇಲ್ಲ ಅಂದರೆ ಕಾಂಗ್ರೆಸ್ನಲ್ಲಿ ಅವ್ರು ಕೊಡಬೇಕಂತ ಇಷ್ಟ ಇದೆ, ಬಟ್ ಕೊಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ಅವರಲ್ಲಿ ಸಿಕ್ಕಾಪಟ್ಟೆ ಹಗರಣ ಅವ್ರ ಮೈ ತುಂಬ ಹಗರಣ ಇದೆ. ಹಗರಣ ಇರಬೇಕಾದ್ರೆ ಕೋಟ್ಯಾಂತರ ಜನರು, ಕಾರ್ಯಕರ್ತರು, MLAಗಳು, ಮಿನಿಸ್ಟ್ರು, 3 ರಾಜ್ಯದಲ್ಲಿ ಕಾಂಗ್ರೆಸ್ ಇದೆ. ಇದನ್ನ ಇಟ್ಕೊಂಡು ಇನ್ನು ಮುಂದಕ್ಕೆ ಎಲ್ಲ ರಾಜ್ಯದಲ್ಲೂ ಕಾಂಗ್ರೆಸ್ ತಗೊಂಡೋಗ್ಬೇಕು. ಇವ್ರಿಗೇನ ಕಾಂಗ್ರೆಸ್ನಲ್ಲಿ CM ಏನೋ ಮಾಡಿಬಿಟ್ರೆ ಇತಿಹಾಸದಲ್ಲಿ ಕಾಂಗ್ರೆಸ್ ಅಂತೂ ಇರಲ್ಲ. ಅದು ಇದು ನಮ್ಮ ಸೆಂಟ್ರಲ್ನಲ್ಲಿ ಸೋನಿಯಾ ಗಾಂಧಿಗೂ ಗೊತ್ತಿದೆ, ರಾಹುಲ್ ಗಾಂಧಿ ಅವ್ರಿಗೂ ಗೊತ್ತಿದೆ, ಖರ್ಗೆ ಸಾಹೇಬ್ರಿಗೂ ಗೊತ್ತಿದೆ. ಇಡೀ ಕರ್ನಾಟಕದಲ್ಲಿ ಯಾರು ಹೈಕಮಾಂಡ್ ಇದ್ದಾರೋ ಅವ್ರಿಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ. ಬಟ್ ಕೊಡಬೇಕಂತ ಆಸೆ ಇದೆ, ಕೊಡೋಕ್ಕಾಗ್ತಾ ಇಲ್ಲ. ನೋಡಿದ್ರಲ್ಲ, ಅಂದರೆ ಹೈಕಮಾಂಡಿಗೆ ಕೂಡ ಒಂದು ವಿಚಾರವನ್ನು ತಿಳಿಸಿರುವಂಥದ್ದು. ಯಾಕಂದರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು CM ಆದರೆ ಕರ್ನಾಟಕಕ್ಕೆ ಎಷ್ಟು ಒಂದು ಉಪಯೋಗ ಇದೆ, ಹಾಗೆಯೇ ಪರಮೇಶ್ವರ್ ಅವರು ಮಾಡಿರುವಂತಹ ಕೆಲಸವನ್ನು ಕೂಡ ಬಹಳಷ್ಟು ಮಂದಿ ಈಗಾಗಲೇ ಹಾಡಿ ಹೊಗಳ್ತಾ ಇರುವಂಥದ್ದು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ನಾಗಪ್ಪ ಜೊತೆ ಭವ್ಯ ಸುನೀಲ್, ಜಿ ಕನ್ನಡ ನ್ಯೂಸ್.